ಚಾಮುಂಡಿ ಕೋಟೆಯಲ್ಲಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಸುನಾಮಿ ಎಬ್ಬಿಸ್ತಾರಾ ಅಂತ ಎಲ್ಲರೂ ಕಾದು ಕುಳಿತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ರಾಜ್ಯದಲ್ಲಿ 2 ಕಡೆ ರ್ಯಾಲಿಯನ್ನ ನಡೆಸುತ್ತಾರೆ. ಒಂದು ಚಿತ್ರದುರ್ಗ ಹಾಗೂ ಮಗದೊಂದು ಮೈಸೂರು. ಮಧ್ಯಾಹ್ನ ಚಿತ್ರದುರ್ಗದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬೃಹತ್ ಸಮಾವೇಶವನ್ನ ಮಾಡ್ತಾರೆ. ಅಲ್ಲಿ 3 ಕ್ಷೇತ್ರಗಳು ಟಾರ್ಗೆಟ್ ಆಗಿವೆ. ಚಿತ್ರದುರ್ಗ, ದಾವಣಗೆರೆ, ತುಮಕೂರು ಮತದಾರರಿಗೆ ನಮೋ ಗಾಳ ಹಾಕ್ತಾರೆ. ಯಾಕಂದ್ರೆ ಕಳೆದ ಬಾರಿ ವಿಧಾನಸಭಾ ಎಲೆಕ್ಷನ್ ಹತ್ರ ಬಂದಾಗ 5 ಕ್ಷೇತ್ರಗಳು ಬಿಜೆಪಿ ಪಾಲಾಗಿದ್ದನ್ನ ನಾವು ನೋಡಿದ್ದೀವಿ. ಮೋದಿ ಚಿತ್ರದುರ್ಗಕ್ಕೆ ಬಂದು ಹೋದ ಮೇಲೆ ಸಂಜೆ ಮೈಸೂರಿನಲ್ಲಿ 2ನೇ ಕಹಳೆ ಮೊಳಗಿಸ್ತಾರೆ ಚೌಕಿದಾರ್. ಮೈಸೂರು, ಮಂಡ್ಯ, ಚಾಮರಾಜನಗರದ ಮಂದಿಗೆ ಮೋಡಿ ತಲುಪುತ್ತಾ ಅಂತ ನಾವೆಲ್ಲ ಕಾದು ನೋಡ್ಬೇಕಾಗುತ್ತೆ. ಚಿತ್ರದುರ್ಗ ಮೈಸೂರು ಸಮಾವೇಶದಲ್ಲಿ ಲಕ್ಷ ಮಂದಿ ಭಾಗಿಯಾಗುವಂತ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಓಕೆ, ಇನ್ನು ಚಿತ್ರದುರ್ಗದ ಪ್ರತಿನಿಧಿ ವೀರೇಶ್ ದಾನಿ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಏನೆಲ್ಲ ವ್ಯವಸ್ಥೆಗಳನ್ನ ಸಿದ್ಧತೆಗಳನ್ನ ಅಲ್ಲಿ ಮಾಡಿಕೊಳ್ಳಲಾಗಿದೆ? ಸಭಾ ಈಗಾಗಲೇ ಮೋದಿಯ ಕಾರ್ಯಕ್ರಮಕ್ಕಾಗಿ ಸಾಕಷ್ಟು ಬರದ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಸುಮಾರು ಸಮಾವೇಶದಲ್ಲಿ 1 ರಿಂದ 1.5 ಲಕ್ಷದಷ್ಟು ಕಾರ್ಯಕರ್ತರು ಮತ್ತು ಮೋದಿ ಅಭಿಮಾನಿಗಳು ಭಾಗವಹಿಸುವಂತ ಸಾಧ್ಯತೆ ಇದೆ. ಸುಮಾರು 1:50ಕ್ಕೆ ಮೋದಿ ಅವರು ಚಳ್ಳಕೆರೆಯ DRDO ಸಂಸ್ಥೆಗೆ ಬರ್ತಾರೆ. 2 ಗಂಟೆ 10 ನಿಮಿಷಕ್ಕೆ ಸಮಾವೇಶ ಆರಂಭವಾಗುತ್ತೆ. ಸಭಾ, ಓಕೆ, ಯಾರೆಲ್ಲ ಭಾಗಿಯಾಗುವಂತಹ ಚಾನ್ಸಸ್ ಇದೆ ವೀರೇಶ್? ಸಭಾ, ಮೋದಿ ಅವರ ಜೊತೆಗೆ ಈ ವೇದಿಕೆಯಲ್ಲಿ 3 ಅಭ್ಯರ್ಥಿಗಳಿರ್ತಾರೆ. ತುಮಕೂರು ಮತ್ತು ದಾವಣಗೆರೆ ಮತ್ತು ಚಿತ್ರದುರ್ಗದ 3 ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಿರ್ತಾರೆ. ಅದೇ ರೀತಿಯಾಗಿ ರಾಜ್ಯ ನಾಯಕರುಗಳು ಮೋದಿ ಅವರ ಜೊತೆಗೆ ವೇದಿಕೆಯನ್ನು ಹಂಚಿಕೊಳ್ಳುವಂತ ಸಾಧ್ಯತೆಗಳು ಇವೆ. ಸಭಾ, ಓಕೆ, ಅಲ್ಲಿನ ಜನರನ್ನು ಕೂಡ ಕರ್ಕೊಂಡ್ ಬರುವಂತಹ ಚಾನ್ಸಸ್ ಇದೆಯಾ? ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಏನ್ ಮಾತಾಡಬಹುದು ಅಂತ ಅನ್ಸುತ್ತೆ ಇವತ್ತು? ಸಭಾ, ಮೋದಿ ಅವರು ಗುಲ್ಬರ್ಗದ ಕಾರ್ಯಕ್ರಮದ ನಂತರ ಇವತ್ತು ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಮೋದಿ ಅವರು ಬಂದು ಹೋದ ನಂತರ ರಾಹುಲ್ ಗಾಂಧಿ ರಾಜ್ಯಕ್ಕೆ ಆಗಮಿಸಿ ಹೋಗಿದ್ದಾರೆ. ಸಾಕಷ್ಟು ರಾಜಕೀಯ ಬದಲಾವಣೆಗಳಾಗಿವೆ. ಅಭ್ಯರ್ಥಿಗಳ ಆಯ್ಕೆ ವಿಚಾರಗಳಲ್ಲಾಗಿರ್ಬೋದು ಮತ್ತು ಆರೋಪಗಳು ಮತ್ತು ಪ್ರತ್ಯಾರೋಪಗಳ ಹಿನ್ನೆಲೆಯಲ್ಲಿ ಹೀಗಾಗಿ ಮೋದಿ ಅವರ ಭಾಷಣ ಸಾಕಷ್ಟು ಕುತೂಹಲವನ್ನ ಒಂದ್ ಕಡೆ ಮೂಡಿಸಿದೆ ಅಂತ ಹೇಳ್ಬೋದು. ಸಭಾ, ಓಕೆ ವೀರೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ಕೋಟೆನಾಡು ಚಿತ್ರದುರ್ಗದಲ್ಲಿ ಇವತ್ತು ಮಧ್ಯಾಹ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾರೆ, ಮತ್ತೆ ಮಾತಾಡ್ತಾರೆ. ಆದ್ರೆ ಈ ಬಾರಿ ಅದು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅಂತ ನಾವೆಲ್ಲ ಕಾದು ನೋಡ್ಬೇಕು. ಯಾಕಂದ್ರೆ ವಿಧಾನಸಭಾ ಎಲೆಕ್ಷನ್ ಹತ್ರ ಬರ್ತಾ ಇದ್ದಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚಿತ್ರದುರ್ಗದಲ್ಲಿ ಇದೇ ಮೈದಾನದಲ್ಲಿ ಬಂದು ಮಾತನಾಡಿದ್ರು. ಆ ಸಂದರ್ಭದಲ್ಲಿ 5 ಕ್ಷೇತ್ರಗಳು ಬಿಜೆಪಿ ಪಾಲಾಗಿದ್ವು. ಆದ್ರೆ ಇವಾಗ ಲೋಕ ಕದನ, ಇದು ಲೋಕಸಭಾ ಎಲೆಕ್ಷನ್ ನಡೀತಾ ಇದೆ. ಹಾಗಾಗಿ 3 ಕ್ಷೇತ್ರವನ್ನ, ಅಲ್ಲಿ ಚಿತ್ರದುರ್ಗದ ಸಮೀಪ ಇರುವಂತಹ 3 ಕ್ಷೇತ್ರವನ್ನ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ಒಂದು ಚಿತ್ರದುರ್ಗ, ದಾವಣಗೆರೆ, ತುಮಕೂರು. ಅಲ್ಲಿನ ಮತದಾರರ ಕುರಿತು ಇವತ್ತು ಮಾತಾಡ್ತಾರೆ.